ನಮಗೆ ಸುಧಾಕರ್ ಸರ್ ಅವರು ಅಭಿವೃದ್ಧಿ ಅಧಿಕಾರರು ಅಂತ ಡಾಕ್ಟರ್ ಕೆ ಸುಧಾಕರನ್ ಅವರೇ ನಮಗೆ ಆಗಬೇಕು. ಏನಕ್ಕೆ ಮೇಡಮ್ ಅವರು ಅವ್ರ ಓಟೆ ಅವ್ರಿಗಿಲ್ಲ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ. ಅವ್ರು ನಾವು ನೋಡೇ ಇಲ್ಲ, ಅವ್ರು ಯಾರು ಅಂಬೋದೇ ಗೊತ್ತಿಲ್ಲ ಮೇಡಮ್. ಇನ್ಯಾರು ಬಂದರೂ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಕೋವಿಡ್ನಲ್ಲಿ ಸುಧಾಕರ್ ಇಲ್ಲಿದ್ರೆ ತುಂಬ ಸಾವಿರಾರು ಲಕ್ಷಾಂತರ ಜನ ಸತ್ತೋಗ್ತಾ ಇದ್ರು ಮೇಡಮ್. ರಕ್ಷಾರಾಮಯ್ಯಗೆ ಇಲ್ಲಿ ಯಾರು ಇಲ್ಲ, ಸುಮ್ಮನೆ ಕ್ಯಾಂಡಿಡೇಟ್ ಬೇಕು ಅಂತ ಬಂದವ್ರೆ, ಅವ್ರಿಗೆ ಯಾರು ವೋಟ್ ಮಾಡಲ್ಲ. ಅವ್ರೇನು ಕೇಳಿಲ್ಲ ದುಡ್ಡನ್ನ, 2,000 ರೂಪಾಯಿ ದುಡ್ಡನ್ನ ಅವ್ರೇನು ಕೇಳಿಲ್ಲ ಪಾಪ. ಅವ್ರಾಗ ಅವ್ರಿಗೆ ಕೊಡ್ತಾವ್ರೆ. ಎಷ್ಟು ದಿನ ಕೊಡ್ತಾರೆ? ಈ ಎಲೆಕ್ಷನ್ ಲೋಕಸಭಾ ಚುನಾವಣೆ ಆಗುವವರು ಕೊಡ್ತಾ ಆಮೇಲೆ ನಿಲ್ಲಿಸ್ಬಿಡ್ತಾರೆ. ಮದ್ಯಪಾನದ ಮೇಲೆ ರೇಟ್ ಇಳಿಸಿ ಅವ ಫ್ರೀ ಬಾಗಿಲು ಕೊಡು ಅಂತ ಹೇಳು, ಅದು ಗಣಿಸ್ತಾನ. ಈ ಸರ್ಕಾರ ಇತ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಕರ್ನಾಟಕ ಜನದ ಪರಿಸ್ಥಿತಿ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಆಗುತ್ತೆ. ಯಜಮಾನ್ರೆ ಏನ್ ಹೆಸರು? ಬಾಲಪ್ಪ ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾರು ಇದು MP ಆಗ್ಬೇಕು? ನಮಗೆ ಸುಧಾಕರ್ ಸರ್ ಅವರು. ಯಾಕೆ ಸುಧಾಕರ್ ಅವರೇ ಆಗ್ಬೇಕು? ನಮಗೆ ಅವ್ರು ಗೆದ್ದಾಗ ನಮಗೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ನಮಗೆಲ್ಲನೂ ಏನು ಹೆಚ್ಚು ಕಮ್ಮಿ ಇದ್ರು ಅವರೆಲ್ಲ ನೋಡಿದ್ದಾರೆ. ಆರೋಗ್ಯ ಸಚಿವರಾಗಿದ್ದರು. ಅವಾಗೆಲ್ಲನೂ ಹಾಸ್ಪಿಟಲ್ದಾಗಲಿ ಮತ್ತು ಇನ್ನೊಂದಾಗಲಿ ಎಲ್ಲ ರಸ್ತೆಗಳಾಗಲಿ ಮತ್ತು ಇನ್ನೊಂದು ಬೇಗ ಎಲ್ಲ ವ್ಯವಸ್ಥೆನೂ ಅವ್ರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರು ನಮಗೆ ಬೇಕು ಅಂತ ನಮಗೆ ಆಗಬೇಕು. ಓಕೆ, ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವ್ರು ಬೇಡವಾ ಹಾಗಾದ್ರೆ? ಏನಕ್ಕೆ ಮೇಡಮ್ ಅವ್ರ ಓಟೆ ಅವ್ರಿಗಿಲ್ಲ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ. ಅವ್ರು ಬಂದು ನಾವು ಓಟ್ ಹಾಕಿ ನಾವೇನು ಮಾಡಬೇಕು? ಅವ್ರು ಬೇಕಾಗಿಲ್ಲ ನಮಗೆ. ನಮ್ಗೆ ಬೇಕಾಗಿರೋದು ನಮ್ಮ ಸುಧಾಕರ್ ಅವರು. ಈಗ ಸುಧಾಕರ್ ಅವರು ಕೆಲಸ ಮಾಡಿದ್ರು ಅಂತ ಹೇಳ್ತಿದ್ದೀರಾ, ಆದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿನ ಮತದಾರರೇ ಅವರನ್ನ ಸೋಲಿಸ್ತಾರೆ. ಮೇಡಮ್ ಸೋತಿದ್ರೆ ಏನು ಮಾಡೋಕ್ಕಾಗಲ್ಲ. ಅದು ಸೋಲೋದು ಗೆಲ್ಲುವ ಅನ್ನೋದು ಎರಡೂ ಇರುತ್ತೆ. ಅದು ಬಟ್ ಏನು ಅವ್ರೇನು ಒಂದು ಪಂಚಾಯತಿ ಓಟ್ ಅಷ್ಟೇ ತಗೊಂಡಿರೋದವರು. ಯಾರು ನಮ್ಮ ಪಕ್ಕ ನಮ್ಮ BJPನವ್ರು ಯಾರು ಮೋಸ ಮಾಡಿಲ್ಲ. ಯಾರೋ ಬೇರೆಯವರು ಮಾಡಿದ್ದಾರೆ ಇರಲಿ. ಬಟ್ ಈಗ ಎಲ್ಲ ತಿಳ್ಕೊಂಡಿದ್ದಾರೆ ಯಾರು ಉತ್ತಮ ಯಾರು ಒಳ್ಳೆಯವರು ಅನ್ನೋದು ಎಲ್ಲ ಗೊತ್ತು. ಈಗ ನಮ್ಮ ಸುಧಾಕರ ಬೇಕು ಅಂತೇಳಿ ಎಲ್ಲ ಇದು ಮಾಡ್ತಾರೆ. ಈ ಬಾರಿ ಹಾಗಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರಾ? ಹಾಂ ಗೆಲ್ಸ್ಕೊಂತೀವಿ. ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಅನ್ಸುತ್ತೆ? ಅದು ಒಂದು ಇಷ್ಟು, ಯಾಕಂದರೆ ನಾವು ಓದು ಬರಹ ಇಲ್ಲ, ಇಷ್ಟು ಲಕ್ಷ ಇಷ್ಟು ಸಾವಿರ ಅನ್ನೋದು ನನಗೆ ಗೊತ್ತಾಗಲ್ಲ. ಬಟ್ ಗೆಲ್ಸ್ಕೊಂತೀವಿ. ಬಟ್ ಇಬ್ರು ಮಧ್ಯ ಪೈಪೋಟಿ ಇರುತ್ತಾ ರಕ್ಷಾರಾಮಯ್ಯ ಮತ್ತೆ ಕೆ ಸುಧಾಕರ್ ನಡುವೆ? ಮೇಡಮ್ ಇರುತ್ತೆ, ಆದರೂ ಜಾಸ್ತಿ ಅಂದರೆ ನಮ್ಮದು ಜಾಸ್ತಿ ಇರುತ್ತೆ. ಓಕೆ, ಈಗ ಲೋಕಸಭಾ ಚುನಾವಣೆಗಾಗಿ BJP ಮತ್ತೆ JDS ಏನು ಮೈತ್ರಿ ಮಾಡ್ಕೊಂಡಿದೆ. ಇಲ್ಲಿ ಲೋಕಲ್ ಲೀಡರ್ಸ್ ಎಲ್ಲ ಒಟ್ಟಾಗಿದ್ದೀರಾ? ಒಟ್ಟಾಗಿ ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ಕೆಲಸ ಮಾಡ್ತಿದ್ದೀರಾ? ಹೇಗೆ? ಒಟ್ಟಾಗೆ ಮಾಡ್ತಾ ಇದ್ದೀವಿ ಮೇಡಮ್. ಈಗ ಎಲ್ಲ ಒಟ್ಟಾಗೆ ಮಾಡ್ತಾ ಇದ್ದೀವಿ. ಈಗ ನಾವು ಈ JDS ಅವರಾಗಲಿ ನಮ್ಮ BJPನವರು ಎಲ್ಲ ಒಟ್ಟಾಗೆ ಸೇರಿ ನಾವೆಲ್ಲ ಇವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಈಗ. ಓಕೆ ಸರ್, ತಮ್ಮ ಹೆಸರು? ಮಹೇಶ್ ಅಂತ. ಓಕೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ನೆಕ್ಸ್ಟ್ ಯಾರು ಸಂಸದರಾಗಬೇಕು ಸರ್? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಧಿಕಾರರು ಅಂತ ಡಾಕ್ಟರ್ ಕೆ ಸುಧಾಕರನ್ ಅವರೇ ನಮಗೆ ಆಗಬೇಕು. ಅವರು ಸಾಕಷ್ಟು ಕೆಲಸ ಕಾರ್ಯಗಳು ಜಾಸ್ತಿ ಮಾಡಿದ್ದಾರೆ. ಒಂದು ನೀರಾವರಿ ಇರ್ಬೋದು, ಕೆರೆಗಳೆಲ್ಲ ನೀರು NH ವ್ಯಾಲಿ ನೀರು ತಗೊಬಂದು ನೀರು ಬಿಟ್ಟಿದ್ದಾರೆ. ರೈತರಿಗೆ ಒಳ್ಳೆ ಅನುಕೂಲ ಮಾಡಿದ್ದಾರೆ. ಪ್ರತಿಯೊಂದು ರೋಡ್ ಪ್ರತಿಯೊಂದು ಊರಲ್ಲಿ ಹೋದ್ರೂ ಅವ್ರ ಹೆಸರಿದೆ. ಒಂದು ರೋಡೇ ಆಗಲಿ, ಒಂದು ಜಲಜೀವನ್ ನೀರು ತಂದಿದ್ದಾರೆ. ಮೋದಿಜಿ ಅವರು ಜಲಜೀವನ್ ಇದು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಇವರು ಸುಧಾಕರ್ ಅವರೇ ನಮಗೆ ಸಂಸದರಾದ ಮುಂದೆ ಅಭಿವೃದ್ಧಿಗೆ ಒಳ್ಳೆ ಬಲ ಇರುತ್ತೆ ಅಂತ ನಮ್ಮ ಉದ್ದೇಶ. ನೀವು ಒಂದು ಪದ ಯೂಸ್ ಮಾಡಿದ್ರಿ, ಅಭಿವೃದ್ಧಿಯ ಹರಿಕಾರ ಅಂತ. ಹಾಗಾದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲೋದಕ್ಕೆ ಕಾರಣಗಳೇನು? ಮೇಡಮ್, ಸೋಲೋದಕ್ಕೆ ಕಾರಣ ಅಂತಂದರೆ ಇವತ್ತು ಸೋಲು ಗೆಲುವು ಸಹಜ. ಸೋಲನ್ನೇ ನಾವು ಅದನ್ನು ಸೋಲೇ ಮುಂದಿನ ಗೆಲುವಿನ ಮೆಟ್ಲು. ಆದರೆ ಯಾವುದೋ ಒಂದು ಟೈಮಲ್ಲಿ ಸೋತಿರ್ಬೋದು, ಆದರೆ ಅಭಿವೃದ್ಧಿ ಕಡೆ ಅವ್ರು ಇವತ್ತೂ ನನ್ನ ಈ ಮತದಾರರು ಕೈ ಬಿಟ್ಟಿದ್ದಾರೆ ಅಂತ ಕಾರ್ಯಕರ್ತರನ್ನ ಯಾರನ್ನೇ ಆಗಲಿ ನಮ್ಮ ಚಿಕ್ಕಬಳ್ಳಾಪುರ ಜನ ಕೈ ಬಿಟ್ಟಿಲ್ಲ. ಅವರು ಇವತ್ತು ಅವ್ರ ಮನಸ್ಸಲ್ಲಿರೋದು ಒಂದೇ, ನನ್ನ ಚಿಕ್ಕಬಳ್ಳಾಪುರ ಜನನ ನಾನು ಕಾಪಾಡಬೇಕು, ನನ್ನ ಕರ್ಮ ಭೂಮಿ ಇದು ಅಂತ ಅವ್ರ ಉದ್ದೇಶ ಇದೆ. ಅವರು ಮುಂದಿನ ಸಂಸದರಾಗ್ತಾರೆ, ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ. ಈ ಚಿಕ್ಕಬಳ್ಳಾಪುರ ರೈತರಿಗೆ ಅವರು ಶಾಶ್ವತ ನೀರಾವರಿ ಕೊಟ್ಟು ಇಡೀ ರೈತರನ್ನೆಲ್ಲ ಕೈ ಬಲಪಡಿಸ್ದಕ್ಕೆ ಅವ್ರೊಬ್ಬರ ಕೈಲೇ ಸಾಧ್ಯ. ಇನ್ಯಾರು ಬಂದರೂ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರಿಚಯ ಇದೆಯಾ? ಹೇಗೆ ಮೇಡಮ್ ಅವರೇ, ಇವತ್ತು ರಕ್ಷಾರಾಮಯ್ಯ ಅವರು ಒಂದು ಹಬ್ಬ, ಇದೊಂದು ಹಬ್ಬಕ್ಕೆ ಮನೆಗೆ ಬಂದಿದ್ದಾರೆ ಅವರು. ಅರ್ಥ ಆಯ್ತಾ? ಮನೆಗೆ ಬಂದು ಹೋಗ್ತಾರೆ ಹೊರತು ಮನೆ ಮಗನಾಗಿ ದುಡಿಯೋದು ಇವತ್ತು ಸುಧಾಕರ್ ಅವರೇ. ಅವರು ಎಲ್ಲಿಂದನೋ ಬಂದಿದ್ದಾರೆ, ಎಲ್ಲಿಂದ ಬಂದವರು ಹಂಗೆ ವಾಪಸ್ ಹೋಗ್ತಾರೆ ಹೊರತು ಇಲ್ಲಿ ಇರಲ್ಲ. ಅದರಿಂದ ರಕ್ಷಾರಾಮಯ್ಯಗೆ ಇಲ್ಲಿ ಯಾರೂ ಇಲ್ಲ, ಸುಮ್ಮನೆ ಕ್ಯಾಂಡಿಡೇಟ್ ಬೇಕು ಅಂತ ಬಂದವ್ರೆ, ಅವ್ರಿಗೆ ಯಾರು ವೋಟ್ ಮಾಡಲ್ಲ. ಬಟ್ ಈ ಬಾರಿ ಕೂಡ ಕೆ ಸುಧಾಕರ್ ಅವರಿಗೆ ಒಳ ಏಟಿನ ಆತಂಕ ಇದೆ. ಯಾಕಂದ್ರೆ ಒಂದ್ ಕಡೆ ಯಲಹಂಕ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರಿಗೆ ತಮ್ಮ ಪುತ್ರನಿಗೆ ಅಥವಾ ತಮಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಅಸಮಾಧಾನ ಇದೆ. ಮೇಡಮ್ ಅವರೇ, ಇದು ಏನು ಒಳ್ಳೆಯಟು ಅಂತ ಒಳ್ಳೆಯಟು ಏನಿಲ್ಲ. ವಿಶ್ವನಾಥ್ ಅವರು ಅವ್ರ ಮನಸ್ಫೂರ್ತಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಅಂತಂದರೆ ಇವತ್ತು ಪಾರ್ಲಿಮೆಂಟಲ್ಲಿ ಟಿಕೆಟ್ ಕೊಟ್ಟಿಲ್ಲ ಮಗನಿಗೆ, ಅದಕ್ಕೋಸ್ಕರ ಅವ್ರಿಗೊಂದು ನೋವಿತ್ತು. ನನ್ನ ಮಗ ಕೊಟ್ಟಿದ್ರೆ ಒಂದು ಪಾರ್ಲಿಮೆಂಟಲ್ಲಿ ಇದಾಗ್ಬೋದು ಅಂತ. ಒಂದೆರಡು ದಿನ ಅವರು ಮನಸ್ತಾಪ ಇಟ್ಕೊಂಡಿದ್ರು.
ಈಗ ಅದೆಲ್ಲ ಬಿಟ್ಟುಬಿಟ್ಟು ಅವ್ರ ಕ್ಷೇತ್ರದಲ್ಲಿ ಅವ್ರು ಕೆಲಸ ಮಾಡಿ ಮನೆ ನಾಮಪತ್ರ ಸಲ್ಲಿಸೋಕ್ಕೂ ಬಂದಿದ್ದಾರೆ, ಒಳ್ಳೆ ಬಲ ಕೊಟ್ಟಿದ್ದಾರೆ. ಮುಂದೆ ಅವರು ಕ್ಷೇತ್ರದಲ್ಲಿ ಸುಮಾರು ಒಂದು 2 ಲಕ್ಷ ಲೀಡ್ ನಮಗೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಸುಧಾಕರ್ ಲೀಡ್ ಕೊಡ್ತಿದ್ದಾರೆ ಅವರು. ಸರ್ ತಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ. ಓಕೆ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಎಲ್ಲ ಅಭ್ಯರ್ಥಿಗಳು ಪ್ರಚಾರ ಕಾರ್ಯವನ್ನ ಕೂಡ ಮಾಡ್ತಾ ಇದ್ದಾರೆ. ಬಟ್ ಮತದಾರರ ನಾಡಿ ಮಿಡಿತ ಏನಿರುತ್ತೆ ಅಂತ ಗೊತ್ತಾಗಲ್ಲ, ಯಾರಿಗೆ ಬೇಕಾದರೂ ವೋಟ್ ಮಾಡ್ತಾರೆ. ಸೊ ಈ ಹಳ್ಳಿಲೆಲ್ಲ ಯಾವ ಥರ ಲೆಕ್ಕಾಚಾರ ಇದೆ, ಯಾರ ಪರವಾಗಿದ್ದಾರೆ, ಯಾವ ಪಕ್ಷದ ಪರವಾಗಿದ್ದಾರೆ? ನಮ್ಮ ಏರಿಯಾ ಎಲ್ಲ ಇದು ನಮ್ಮ BJP ಸುಧಾಕರ್ ಕಡೆ ಇದಾಯ್ತು ಮೇಡಮ್. ಯಾಕೆ ಸುಧಾಕರ್ ಅವ್ರ ಕಡೆ ಇದ್ದಾರೆ ಸರ್? ಕಡೆ ಒಳ್ಳೆ ಕೆಲಸಗಳು ಮಾಡ್ಯವ್ರೆ. ಹೌದು, ಒಳ್ಳೊಳ್ಳೆ ಕೆಲಸಗಳು ಮಾಡ್ಯವ್ರೆ, ನೀರು ತಂದವ್ರೆ, ರೋಡ್ಗಳೆಲ್ಲ ಮಾಡ್ಯವ್ರೆ. ಈ ಕಡೆ ಮುಳಬಾಗಲಿನಿಂದ ಈ ಕಡೆ ಮಧುಗಿರಿವರೆಗೂ ರೋಡ್ ಹಾಕ್ಯವ್ರೆ, ಚೆನ್ನಾಗಿ ಹಾಸ್ಪಿಟ್ಲ್ ಕಟ್ಸವ್ರೆ. ಇಲ್ಲಿ ಮಕ್ಕಳ ಹಾಸ್ಪಿಟ್ಲ್, ಮಕ್ಕಳ ಅಭಿವೃದ್ಧಿ ಹಾಸ್ಪಿಟ್ಲ್ ಕಟ್ಯವ್ರೆ. ಅದರಿಂದ ನಮ್ಮ ಏರಿಯಾ ಎಲ್ಲ ಚೆನ್ನಾಗಿ ಮಾಡ್ಯವ್ರೆ. ಅದರಿಂದ ನಮ್ಗೆ ಸುಧಾಕರೇ ಬೇಕು. ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರು ಕಣಕ್ಕಿಳಿದಿದ್ದಾರೆ. ಅವ್ರು ನಾವು ನೋಡೇ ಇಲ್ಲ, ಅವ್ರು ಯಾರು ಅಂಬೋದೇ ಗೊತ್ತಿಲ್ಲ ಮೇಡಮ್. ಸುಮ್ಮನೆ ಬಂದವ್ರೆ, ಅವ್ರ ಓಟೆ ಅವ್ರು ಇಲ್ಲಿ ಹಾಕಂಗಿಲ್ಲ. ಅವರು ಸುಮ್ಮನೆ ಬರಬೇಕು, ಬಂದವ್ರೆ, ದುಡ್ಡು ಐತೆ ಅವ್ರ ಹತ್ರ ದಂಡಿಯಾಗೆ, ದುಡ್ಡು ಖರ್ಚು ಮಾಡೋಣ ಅಂತ ಬಂದವ್ರು ಅಷ್ಟೇ. ಡಾಕ್ಟರ್ ಕೆ ಸುಧಾಕರ್ ಗೆಲ್ತಾರ ಹಾಗಾದ್ರೆ? ಗೆಲ್ತಾರೆ, 100% ಗೆಲ್ಲಿತಾರೆ. ಹೌದು ಮೇಡಮ್, ಸಂಸದರಾಗ್ತಾರೆ ಹಾಗಾದ್ರೆ? ಅದೇ ಆಗ್ತಾರೆ, ಮೋದಿಜಿಗೂ ಬಲ ಕೊಡ್ತಾರೆ. ಈಗ ಇಲ್ಲಿನ MLA ಪ್ರದೀಪ್ ಈಶ್ವರ್ ಕೆಲಸ ಮಾಡ್ತಿದ್ದಾರೆ ಹೀಗೆ? ಅವ್ರನ್ನ ನಾವು ನೋಡೇ ಇಲ್ಲ ಮೇಡಮ್. ಕೆಲವರೆಲ್ಲ ಬಂದವ್ರೆ, ಅದೇ ಈ ಇದು ತಪ್ಪಟೆ ಹೊಡಿತಾರಲ್ಲ ದೇವ್ರು ಬಂದಾಗ, ಹಂಗೆ ಡೆಗ್ ಅಂತ ಹೇಳಿ ಮಾಡ್ಕೊಂಡು ಹೋಗ್ತಾವ್ರ ಅಷ್ಟೇ. ಓಕೆ ಸರ್, ತಮ್ಮ ಹೆಸರು? ಶ್ರೀನಿವಾಸ್ ಅಂತೇಳಿ. ಓಕೆ, ಯಾರು MP ಆಗ್ಬೋದು ಸರ್? MP ನಮಗೆ ಬಂದು ಸುಧಾಕರ್ ಅಣ್ಣರೇ. ಓಕೆ, ಯಾಕೆ ಸುಧಾಕರ್ ಅವರೇ ಆಗ್ಬೇಕಾ? ಅಂದರೆ ಒಳ್ಳೆ ಕೆಲಸ ಮಾಡಿದ್ದಾನೆ. ನಮಗೆಲ್ಲ ಹೆಂಗೆ ಕೋವಿಡ್ನೊಳಗೆ ಕಾರ್ಮಿಕರಿಗೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಒಂದು ಸರಿ 5,000 ಕೊಟ್ಟಾನೆ, ಒಂದು ಸರಿ 3,000 ಕೊಟ್ಟಿದ್ದಾನೆ. ಅನ್ಕ ಬರ್ತೀರಿ, ಮತ್ತು ಎಲ್ಲ ಫುಡ್ಡೆಲ್ಲ ಕೊಟ್ಟಿದ್ದಾನೆ. ಇದು ಕಾಂಗ್ರೆಸ್ ಬಂದಮೇಲೆ ನಮಗೆ ಏನಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಸರ್ ತಮ್ಮ ಹೆಸರು? ವೆಂಕಟಸ್ವಾಮಿ ಅಂತ, JV ವೆಂಕಟಸ್ವಾಮಿ ಅಂತ, ಸ್ಥಳೀಯರು ಇದೇ ಊರಿನವರೇ. ಓಕೆ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈಗಾಗಲೇ ಎಲ್ಲ ಕಡೆನೂ ಅಭ್ಯರ್ಥಿಗಳು ಕೂಡ ಪ್ರಚಾರ ಮಾಡ್ತಿದ್ದಾರೆ. ಒಬ್ಬರನ್ನ ಸೋಲ್ಸೋಕೆ ಮತ್ತೊಬ್ಬರು ಪ್ರತಿತಂತ್ರ, ರಣತಂತ್ರ ಎಲ್ಲ ಕೂಡ ಹೂಡ್ತಾ ಇದ್ದಾರೆ. ಸೊ ಫೈನಲಿ ಎಲ್ಲವೂ ಮತದಾರರ ಕೈಯಲ್ಲಿರುತ್ತೆ. ಯಾರನ್ನ ಗೆಲ್ಲಿಸ್ಬೇಕು ಅಂತ, ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಗೆಲ್ಲಿಸ್ತಾರೆ ಅಂತಾರೆ. ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ಅದು ಉಲ್ಟಾ ಆಗಿದೆ. ಸುಧಾಕರ್ ಅವರು ಸಾಕಷ್ಟು ಕೆಲಸ ಮಾಡಿದ್ರು ಕೂಡ ಹೊಸ ಮುಖ ಪ್ರದೀಪ್ ಈಶ್ವರ್ ಅವರ ಆಯ್ಕೆ ಆಗುತ್ತೆ. ಸೊ ಈಗ ಲೋಕಸಭಾ ಚುನಾವಣೆಗೆ ಬಂದರೆ ಒಂದ್ ಕಡೆ ರಕ್ಷಾರಾಮಯ್ಯ ಇದ್ದಾರೆ ಕಾಂಗ್ರೆಸ್ನಿಂದ, BJPಯಿಂದ ಡಾಕ್ಟರ್ ಕೆ ಸುಧಾಕರ್ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ. ಯಾರು ಗೆಲ್ಲಬಹುದು ಅನ್ಸುತ್ತೆ? ಡಾಕ್ಟರ್ ಸುಧಾಕರ್ ಅವರೇ 100% ಗೆಲ್ತಾರೆ ಮೇಡಮ್. ಯಾಕೆ ಡಾಕ್ಟರ್ ಕೆ ಸುಧಾಕರ್ ಅವರೇ ಗೆಲ್ತಾರೆ? ಡಾಕ್ಟರ್ ಸುಧಾಕರ್ ಗೆಲ್ಲೋದು ಉದ್ದೇಶ ಏನು ಗೊತ್ತಾ? ಅವರು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವರು ಶಾಸಕರಾಗಿದ್ದಾಗಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಪ್ರತಿಯೊಂದು ರೈತರಿಂದ ಹಿಡಿದ್ಬೋದು, ಹೆಣ್ಮಕ್ಳಿರ್ಬೋದು, ಶಾಲಾ ಕಟ್ಟಡ ಇರ್ಬೋದು. ನೋಡಿ, ಕನಕಪುರಕ್ಕೆ ಹೋಗೋ ಮೆಡಿಕಲ್ ಕಾಲೇಜ್ನ ತಂದು ತೆರೆಸಂದರ್ ಕಟ್ತರು. ಆಮೇಲೆ ಮುದ್ದೇನಹಳ್ಳಿ ಒಂದು ಮೆಡಿಕಲ್ ಕಾಲೇಜ್ ಕಟ್ತರು. ನಮ್ಮ ಜರಬಣ್ಣಹಳ್ಳಿ ಗ್ರಾಮ ಪಂಚಾಯತಿ ಹನುಮಂತಪುರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಹೆಣ್ಮಕ್ಳು ವಸತಿ ಶಾಲೆಯನ್ನು ನಿರ್ಮಾಣ ಮಾಡಿಕೊಟ್ರು. ಇವತ್ತು ಹೆಣ್ಮಕ್ಳು ಬಡವರು ಊಟ ಫ್ರೀ, ಬಟ್ಟೆ ಫ್ರೀ, ಎಲ್ಲ ಫ್ರೀ. ಅಲ್ಲಿ ಪೆನ್ಸಿಲಿಂದ ಬುಕ್ಕಿಂದ ಎಲ್ಲ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಹೆಣ್ಮಕ್ಳು ಓದ್ತಾ ಇದ್ದಾರೆ ಅಲ್ಲಿ. ಅದು ಡಾಕ್ಟರ್ ಸುಧಾಕರ್ ಶಾಸಕರಾಗಿದ್ದೇ ಮಾಡಿಕೊಟ್ಟಿದ್ದು. ಬಟ್ ಇರೋ ಟೈಮ್ ಸರಿಯಿಲ್ಲ ಪಾಪ. ಕೇವಲ ಒಂದು ಏನಿರ್ಬೋದು ಸರ್ ಸೋಲಿಗೆ ರೀಸನ್ಗಳು ಏನಿರ್ಬೋದು? ಅದು ಏನು ಇತ್ತು ಅಂದರೆ ಈ ಕೆಲವರು ಮೋಸ ಹೋಗ್ಬಿಟ್ರು. ಈಗ ಕೋವಿಡ್ ಭ್ರಷ್ಟಾಚಾರ ಹಗರಣದಲ್ಲಿ ಇವ್ರ ಹೆಸರು ಕೂಡ ಕೇಳಿ ಬಂತು, ಅದು ಕೂಡ ರೀಸನ್ ಆಯ್ತಾ? ಕೋವಿಡ್ನಲ್ಲಿ ಸುಧಾಕರ್ ಇಲ್ಲಿದ್ರೆ ತುಂಬ ಸಾವಿರಾರು ಲಕ್ಷಾಂತರ ಜನ ಸತ್ತೋಗ್ತಾ ಇದ್ರು ಮೇಡಮ್. ನರೇಂದ್ರ ಮೋದಿಯವರು ಆ ಲಸಿಕೆಯನ್ನು ತಂದುಕೊಟ್ರು. ಪುಣ್ಯಾತ್ಮವರು ಡಾಕ್ಟರ್ ಇದ್ದಾಗ ಆ ಲಸಿಕೆಯನ್ನು ತಂದು ಇಡೀ ನಮ್ಮ ಸ್ಟೇಟಲ್ಲೇ ಕೊಟ್ಟರು. ತುಂಬ ಜನ ಬದುಕಿದ್ದಾರೆ ಕೋವಿಡ್ನಲ್ಲಿ. ಕೋವಿಡಿಂದ ಒಳ್ಳೇದಾಗಿತ್ತು ಹೊತ್ತು ಕೆಟ್ಟದೇನಾಗಿಲ್ಲ. ನಾವೆಲ್ಲ ಇಂಜೆಕ್ಷನ್ ತೊಗೊಂಡಿದ್ದೀವಿ. ಇಲ್ಲಾಂದರೆ ಇವತ್ತು ನಾವು ಈ ಓಟ್ ಹಾಕೋಕ್ಕೆ ಇರ್ತಿರಲಿಲ್ಲ. ನಿಜವಾಗ್ಲೂ ಅವ್ರು ಒಳ್ಳೇದೇ ಮಾಡ್ಯಾರ. ಸುಮ್ಮನೆ ಕೋವಿಡಿಂದ ಭ್ರಷ್ಟಾಚಾರ ಮಾಡಿದ್ರೆ ಮಾಮೂಲಿ ವಿರೋಧ ಪಕ್ಷದವ್ರಿಗೆ ಅವೆಲ್ಲ ಮಾತಾಡ್ತಾರೆ. ಅಲ್ಲಿ ಸಹಜ ಅಲ್ವಾ ಮೇಡಮ್, ಏನು ಮಾಡೋಕ್ಕಾಗಲ್ಲ. ಆದರೆ ಈ ಸರ್ತಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುಧಾಕರ್ ಅವರು ಗೆಲ್ತಾರೆ. ಮತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಖಂಡಿತವಾಗ್ಲೂ. ಯಾಕೆ ಅಂದರೆ 3ನೇ ಸಲ ಅವ್ರು ಆಗಬೇಕು. ಈ ದೇಶ ರಕ್ಷಣೆ ಮಾಡೋರು ಯಾರು? ನಮ್ಮ ಮೋದಿಯವರು. ಮೋದಿ ಬೇಕು ಅಂತೇಳ್ಬಿಟ್ಟು ಎಲ್ಲ ಡಾಕ್ಟರ್ ಸುಧಾಕರ್ಗೆ ನಮ್ಮ ಕ್ಷೇತ್ರದ ಜನಗಳೆಲ್ಲ ವೋಟ್ ಹಾಕ್ತೀವಿ, ಗೆಲ್ಲಿಸ್ತೀವಿ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರಿದ್ದಾರೆ. ಅವರು ಈ ಹಾಸ್ಪಿಟ್ಲ್ ಗೊತ್ತು ನಮಗೆ. ಬೆಂಗಳೂರಲ್ಲಿ ರಕ್ಷಾರಾಮಯ್ಯ ಅವರವ್ರದ್ದು MS ರಾಮಯ್ಯ ಹಾಸ್ಪಿಟ್ಲ್ ಅಂತ ಗೊತ್ತು. ನಾವು ಆ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದೀವಿ. ಬಟ್ ಅವ್ರು ಮುಖ ನೋಡಿಲ್ಲ, ಅಭ್ಯರ್ಥಿ ಮುಖ ನೋಡೇ ಇಲ್ಲ ಇನ್ನೂ. ಬಟ್ ಅವರು ಹೊಸದಾಗಿ ಬಂದಿದ್ದಾರೆ ಪಾಪ. ಅವರು ಸ್ಥಳೀಯರು ಪಾಪ. ಅವ್ರಿಗೆ ಒಟ್ಟು ಅವ್ರ ಪಕ್ಷ ಅವ್ರು ಹಾಕ್ಕೊತಾರೆ, ಏನು ಮಾಡೋಕ್ಕಾಗಲ್ಲ.
ಡಾಕ್ಟರ್ ಸುಧಾಕರ್ ಅಂತೂ ಪಕ್ಕ ಗೆಲುವಿನ ಚುಂಚಣೆ ಇದ್ದಾರೆ. ಪೈಪೋಟಿ ಇರುತ್ತಾ ಅಥವಾ ಸುಲಭವಾಗಿ ಗೆಲ್ತಾರಾ? ಸ್ವಲ್ಪ ಇರುತ್ತೆ ಪೈಪೋಟಿ, ಸ್ವಲ್ಪ ಅಂದರೆ ಒಂದು 30% ಇರುತ್ತೆ. ಕಾಂಗ್ರೆಸ್ ಈಗ ಒಂದು ಲೆಕ್ಕಾಚಾರದಲ್ಲಿದೆ, ಏನು ವಿಧಾನಸಭಾ ಚುನಾವಣೆಯಲ್ಲಿ ಯಶಸ್ಸು ಸಿಗುತ್ತೆ, ಜೊತೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೀವಿ, ಸೊ ಈ ಬಾರಿ ಕೂಡ ಕರ್ನಾಟಕದ ಜನರು ನಮಗೆ ಓಟ್ ಹಾಕ್ತಾರೆ ಅಂತ. ಅಲ್ಲ ಮೇಡಮ್, ಈಗ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ಗೆ 2,000 ಬರ್ತದೆ. ಅದು ದುಡ್ಡು ನಮ್ಮ ದುಡ್ಡು ಕಿತ್ಕೊಂಡು ಹೆಂಗಸರು ಕೊಡ್ತಾವ್ರೆ. ಗಂಡಸರ ಹತ್ರ ಕಿತ್ಕೊಂಡು ಹೆಂಗಸರು ಕೊಡ್ತಾ ಇರೋದು ದುಡ್ಡು ಅವರು. ಇನ್ನೇನು ಅವರು ಏನು ಕೊಡ್ತಾ ಇದ್ದಾರೆ ಸರ್ ಇದು? ಸರ್ ಈಗ ನೋಡಿ, ಸಾಮಾನ್ಯವಾಗಿ ನಾನು ಓಪನ್ಗೆ ಹೇಳ್ತೀನಿ, ಈ ಹಳ್ಳಿಗಳಲ್ಲಿ ಬಡವರು, ಕಾರ್ಮಿಕರು, ಸಿಮೆಂಟ್ ಕೆಲಸಕ್ಕೆ, ರೈತರ ಕೆಲಸಕ್ಕೆ ಎಲ್ಲರೂ ಹೋಗ್ತಾರೆ. ಸಾಯಂಕಾಲ ಮೈಕೈ ನೋವಿಗೆ ಸ್ವಲ್ಪ ಒಂದು ಕ್ವಾರ್ಟರ್ ಎಣ್ಣೆ ಕುಡಿತಾರೆ. ಒಂದು ಕ್ವಾರ್ಟರ್ ಬಂದು ಇವತ್ತು 150 ರೂಪಾಯಿ. ಒಂದು 150 ರೂಪಾಯಿ ಅಂದರೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ? 4,500 ಆಗುತ್ತೆ. ಮುಂಚೆ ಎಷ್ಟಿತ್ತು? ಮುಂಚೆ ಎಲ್ಲ 80 ರೂಪಾಯಿ 60 ರೂಪಾಯಿ ಇತ್ತು. ಈ ಸರ್ಕಾರ ಮೇಲೆ 150 ರೂಪಾಯಿ ಮಾಡಿಬಿಟ್ರು. 4,500 ಒಂದು ಗಂಡಸು ಕೊಟ್ಟೆ ಸರ್ಕಾರಿಗೆ, ಹೆಂಗಸು ಕೊಡೋದು 2,000. ಇನ್ನು 2,500 ಗಂಡಸದೇ ಹೋಗ್ತದೆ ಸರ್ಕಾರಕ್ಕೆ, ಅಲ್ವಾ ಮೇಡಮ್? ಬಟ್ ಲೇಡೀಸ್ ಎಲ್ಲ ಅವ್ರಿಗೆ ಓಟ್ ಹಾಕ್ತಾರೆ ಅಂತಿದ್ದಾರೆ, ಅನ್ಕೊಂಡಿದ್ದಾರೆ. ಹಾಕಲ್ಲ ಅವ್ರೇನು ಕೇಳಿಲ್ಲ ದುಡ್ಡನ್ನ. 2,000 ರೂಪಾಯಿ ದುಡ್ಡನ್ನ ಅವ್ರೇನು ಕೇಳಿಲ್ಲ ಪಾಪ. ಅವ್ರಾಗವ್ರೆ ಕೊಡ್ತಾವ್ರೆ. ಎಷ್ಟು ತಿಂಗಳು ಕೊಡ್ತಾರೆ? ಈ ಎಲೆಕ್ಷನ್ ಲೋಕಸಭಾ ಚುನಾವಣೆ ಆಗೋರು ಕೊಡ್ತಾ, ಆಮೇಲೆ ನಿಲ್ಲಿಸ್ಬಿಡ್ತಾರೆ. ಆ ಹೆಂಗಸೇ ಹೇಳ್ತಾರೆ ಆ ಮಾತು. ಯಾರಾದ್ರೂ ಹೆಂಗಸ್ ಕೇಳಬೇಕಾದ್ರೆ ಅವರು ಹೇಳ್ತಾರೆ, ಅವ್ರು ಕೊಡೋದು ಈ ಲೋಕಸಭಾ ಚುನಾವಣೆ ಆಗೋರು ಕೊಡ್ತಾರೆ, ಆಮೇಲೆ ಕೊಡಲ್ಲ ಅಂತ ಅವರೇ ಹೇಳ್ತಾರೆ ಮೇಡಮ್. ಕ್ವಾರ್ಟರ್ ಮೇಲೆ 40 ರೂಪಾಯಿ ಎಕ್ಕಿಸೋರು ಮೇಡಮ್ ಅವರೇ. ಒಂದು ಕ್ವಾರ್ಟರ್ ಮೇಲೆ 40 ರೂಪಾಯಿ, 100ಕ್ಕೆ 40% ಎಕ್ಕಿಸಿದ್ದಾರೆ. ಮನೆಯಲ್ಲಿ 2 ಕ್ವಾರ್ಟರ್ ಕುಡಿದ್ರೆ 80 ರೂಪಾಯಿ ಆಯಿತು. 8 3 24. ಇನ್ನು 400 ರೂಪಾಯಿ ನಾವೇ ಬಡ್ಡಿ ಕಟ್ತೀವಲ್ಲ ಸರ್ಕಾರಕ್ಕೆ. ಅವ್ರೇನು ಕೊಡೋದು? ಅವ್ರ ಧೈರ್ಯ ಇದ್ದರೆ, ಕೊಡೋ ಭ್ರಮೆ ಇದ್ದರೆ ಈ ಸರ್ಕಾರಕ್ಕೆ ಒಂದು ಸವಾಲು, ಮದ್ಯಪಾನದ ಮೇಲೆ ರೇಟ್ ಇಳಿಸಿ ಅವ ಫ್ರೀ ಬಾಗಿಲು ಕೊಡು ಅಂತೇಳು. ಅದು ಗಂಡಸ್ತಾನ, ಅದು ನಿಜವಾಗ್ಲೂ ಸರ್ಕಾರ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಟ್ಯಾಕ್ಸು ಇವತ್ತು ಬಾಂಡ್ ಪೇಪರ್ 25 ರೂಪಾಯಿ ಬಾಂಡ್ ಪೇಪರ್ ಇತ್ತು. ಏನಾದರೂ ಒಂದು ಅಪ್ಡೇಟ್ ಮಾಡಿಸ್ಬೇಕು ಅಂತಂದರೆ ಕೋರ್ಟ್ ಹತ್ರ ಹೋದರೆ ಪೇಪರ್ಗೆ 100 ರೂಪಾಯಿ. ಪೇಪರ್ಗೆ ಜೀವ ತುಂಬೋದು ಅಡ್ವಿಕೇಟು. ಅವರು ಪೇಪರ್ಗೆ 100 ರೂಪಾಯಿ ಕೊಟ್ಟಿದ್ದೀರಲ್ಲ, ನಮ್ಗೆ ಎಷ್ಟು ಕೊಡಬೇಕಪ್ಪ? ನಮ್ಗೆ 200 ರೂಪಾಯಿ ಬೇಕು ಅಂತ ಕೇಳ್ತಾರೆ. ಇವ್ರು ಫ್ರೀ ಬಾಗಿ ಎಲ್ಲಿ ಕೊಡೋದು? ಯಾವ ಇದ್ರೆ ಕೊಡ್ತಾರೆ. ನಮ್ಮ ದುಡ್ಡು ಹತ್ರ ನಮ್ಮನ್ನೇ ಇವತ್ತು ಪಂಚಾಯತಿಯಲ್ಲಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಒಂದು ಮನೆ ಕಂದಾಯ ಕಟ್ಟಬೇಕು ಅಂತಂದರೆ ಇಷ್ಟು ದಿನ 100 ರೂಪಾಯಿ ಇತ್ತು ನೀರಿಗೆ, ಇವತ್ತು 80 ರೂಪಾಯಿ. ಎಲ್ಲಿಂದ ಅವ್ರು ಫ್ರೀ ಬಾಗಿಗಳು ಕೊಡ್ತಾ ಇದ್ದಾರೆ? ನಮ್ಮ ದುಡ್ಡು ನಮಗೆ ಕೊಡ್ತಾವ್ರೆ ಹೊರತು ನಾವೇ ಅವ್ರಿಗೆ ಬಡ್ಡಿ ಕಟ್ತಾ ಇದ್ದೀವಿ. ಈ ಸರ್ಕಾರ ಇತ್ತು ಅಂತಂದರೆ ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಕರ್ನಾಟಕ ಜನದ ಪರಿಸ್ಥಿತಿ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಆಗುತ್ತೆ. ಅದರಿಂದ ದಯವಿಟ್ಟು ಯಾರೇ ಆಗಲಿ, ಇವತ್ತು ಮನೆಯಲ್ಲಿ ಪಾಪ ಹೆಣ್ಮಕ್ಳಿದ್ದಾರೆ, 2,000 ಬರ್ತಾ ಇದೆಯಾ, ಅವ್ರ ವಿಷಯ ಏನೋ, ಇವತ್ತೆಲ್ಲರೂ ಕಷ್ಟ ಬಿಡ್ತಾರೆ. ಅವ್ರನ್ನೆಲ್ಲ ಬಲವಂತವಾಗಿ ಯಾರೂ ಕೇಳ್ತಾ ಇಲ್ಲ. ಆದರೆ ಮನೆಯಲ್ಲಿ ಒಂದು ವಿಶ್ವಾಸದ ಮೇಲೆ ಗಂಡಸರು ಕೆಲಸ ಮಾಡ್ತಾರೆ. ಕೆಲಸ ಮಾಡಿದ ದುಡ್ಡಲ್ಲಿ 40% ಜಾಸ್ತಿ ಮಾಡಿದ್ರೆ, ದಿನ 2 ಕ್ವಾರ್ಟರ್ ನಾವು ಕುಡಿದ್ರೆ 80 ರೂಪಾಯಿ ಕಟ್ಟಿದ್ರೆ, ಇನ್ನು ಫ್ರೀ ಬಾಕಿ ಮನೆಗೆ ಎಲ್ಲಿ ಬರುತ್ತೆ? ಇನ್ನು 400 ರೂಪಾಯಿ ನಾವೇ ಜಾಸ್ತಿ ಕಟ್ತೀವಲ್ಲ. 2 ಅದು ಒಬ್ಬರು ತಗೊಂಡ್ರೆ, ಅದೇ ಇಬ್ಬರು ತಗೊಂಡವಾಗ ಮನೆಯಲ್ಲಿ 800 ರೂಪಾಯಿ ಆಯಿತು. ಇನ್ನು ಅವರು ಒಂದು ಮನೆಗೆ 2,000 ಕೊಟ್ಟರೆ ಪ್ರಯೋಜನ ಎಲ್ಲಿ ಬಂತು? 800 ರೂಪಾಯಿ ನಾವೇ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಗಂಡ ಹೆಂಡತಿ ಜಗಳ ಮಾಡ್ಕೊಳ್ತಿದ್ದಾರೆ ಮೇಡಮ್. ಈಗ ಏನು ಮನೆ ಯಜಮಾನಿಗೆ 2,000 ರೂಪಾಯಿ ಬೀಳ್ತದೆ ಸಿದ್ದರಾಮಯ್ಯ ಗ್ಯಾರಂಟಿ ದುಡ್ಡು. ಆ ಗ್ಯಾರಂಟಿ ದುಡ್ಡು ಬಂದಾಗ ಗಂಡನ ಹತ್ರ ಮೊಬೈಲ್ ಇರ್ತದೆ, ಅವ್ರಿಗೆ ಮೆಸೇಜ್ ಬರ್ತದೆ, ಏನಮ್ಮ ನಿನ್ನ ಹೆಸರಿಗೆ 2,000 ರೂಪಾಯಿ ಅಕೌಂಟ್ ಬಂದಿದೆ, ಡ್ರಾ ಮಾಡ್ಕೊಬಂದ್ರೆ ನಾನು ಕೊಡಲ್ಲ ಅಂತಾರೆ. ಯಾಕೆ ಅಂದರೆ ನಾನು ಟ್ರಿಪ್ ಹೋಗಬೇಕು ಅಂದ್ರೆ ಆಯಮ್ಮ ಟ್ರಿಪ್ ಹೊರಟೋಗ್ತಾಳೆ. ಈ ಅಪ್ಪನಿಗೆ ಇಲ್ಲಿ ಊಟನೂ ಇಲ್ಲ, ಮಕ್ಳಿಗೂ ಊಟ ಇಲ್ಲ. ಇದು ಸ್ವಂತ ಎಕ್ಸ್ಪೀರಿಯನ್ಸ್ ಹೆಂಗೆ ಸರ್? ಅದು ನಿಜವಾಗ್ಲೂ ಸುಮಾರು ಫ್ಯಾಮಿಲಿಯಲ್ಲಿ ಜರುಗೈತೆ. ಬೇಕಾದ್ರೆ ಯಾರಾದ್ರು ಕೇಳಿ, ಸುಮಾರು ಫ್ಯಾಮಿಲಿಯಲ್ಲಿ ಎಷ್ಟೋ ಜನ ಟ್ರಿಪ್ ಹೋಗ್ಬಿಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸನೂ ಇಲ್ಲ, ಅವರು ಯಜಮಾನಿ ಊಟ ಕೂಡ ಇಲ್ಲ. ಆ ಥರ ಸಂಸಾರಕ್ಕೆ ಜಗಳ ಇಟ್ಬಿಟ್ಟ ಸಿದ್ದರಾಮಯ್ಯ. ಮೋದಿಜಿಯವರು ಒಂದು 15-16 ಕಂತು PM ಕಿಸಾನ್ ಹಾಕಿದ್ದಾರೆ. ರೈತರ ಮೇಲೆ ಯಾವುದೇ ಒಂದು 10 ರೂಪಾಯಿ ಅವರು ಟ್ಯಾಕ್ಸ್ ಆಗಲಿ ಇನ್ನೊಂದಾಗಲಿ ಜಾಸ್ತಿ ಮಾಡಿ ಅವ್ರು ಕೊಟ್ಟಿಲ್ಲ ಇದುವರೆಗೂ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ
ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.